ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಸಕ್ಕರೆ ನಾಡು ಮಂಡ್ಯದಲ್ಲಿ ಹೆಚ್ಚಿದ ಭೂಗಳ್ಳರ ಹಾವಳಿ. ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ನಾಲಾ, ರಸ್ತೆ ಮತ್ತು ಹೈಟೆನ್ಷನ್ ಲೈನ್ ಜಾಗವೇ ಕಬಳಿಕೆ. ಮಂಡ್ಯದ ವಿವಿ ನಗರ 7ನೇ ಕ್ರಾಸ್ನಲ್ಲಿ ಘಟನೆ ನಡೆದಿರೋದು. ನಿವೃತ್ತ ಪೊಲೀಸ್ ಸಿಬ್ಬಂದಿ ರವಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಆರೋಪ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕೆಲಸ ನಿಲ್ಲಿಸುವುದಕ್ಕೆ ಸೂಚನೆ. ಅಧಿಕಾರಿಗಳು ಸೂಚನೆ ನೀಡಿದ್ರೂ ನಿಲ್ಲದ ಕಟ್ಟಡ ಕಾಮಗಾರಿ. ನಿವೃತ್ತ ಪೊಲೀಸ್ ಸಿಬ್ಬಂದಿ ರವಿ ವಿರುದ್ಧ ಇದೀಗ ಗಂಭೀರವಾದಂತಹ ಆರೋಪ ಕೇಳಿಬಂದಿರೋದು. ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು ಕೂಡ ಕೆಲಸ ನಿಂತಿಲ್ವಂತೆ. ಅಧಿಕಾರಿಗಳೇ ಸೂಚನೆ ನೀಡಿದ್ರು ಕೂಡ ಕಟ್ಟಡ ಕಾಮಗಾರಿ ಅನ್ನೋದು ನಡೀತಾ ಇದೆಯಂತೆ. ಅದಕ್ಕೆ ಇದೀಗ ವ್ಯಾಪಕ ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ಇದರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಆಗಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿವೃತ್ತ ಪೊಲೀಸ್ ಸಿಬ್ಬಂದಿ ರವಿ ಇವರ ಮೇಲೇನೆ ಆರೋಪ ಕೇಳ್ಬರ್ತಾ ಇರೋದು. ನಿಮ್ದು ಲೈಸೆನ್ಸ್ ಎಷ್ಟೈತೆ ಅಷ್ಟಕ್ಕೆ ಮಾಡ್ಕೊಳ್ಳಿ. ಸರ್ಕಾರಿ ಜಾಗದಲ್ಲಿ ಮಾಡುವಂಗಿಲ್ಲ. ಅದಿಲ್ಲ ಅಂತ ನೀನು ನಾನು ಹೇಳುವಂತಾಗಲ್ಲ. ನಮ್ಮ ಸರ್ವೇರ್ ಇದೆ, ನಮ್ಮ ಇಲಾಖೆ ಇದೆ, ಸರ್ವೇರ್ ಬರ್ತಾರೆ. ಅದು ಕರ್ಕೊಬಂದು ನಾವು ಬರ್ತೀವಿ, ಜಂಟಿ ಸರ್ವೆ ಮಾಡೋಣ. ಬಂದ್ರ ನೋಡಿ ಕೆಲಸ ಮಾಡಿಟ್ಟವ್ರೆ. ಇದೆಲ್ಲ ನಿನ್ನೆ ಹಾಕಿರೋದು. ಇದೆಲ್ಲ ಇದು ನೋಡಿ ಈ ಕಡೆ ಬೇಸ್ ಮಾಡಿ ಅದಿಟ್ಟಿರೋದು. ಆ ಕಡೆ ಇದೆಲ್ಲ ನಿನ್ನೆ ಹಾಕಿರೋದು. ಈ ತರ ಈ ನೆಟ್ ಕಟ್ಕೊಂಡು ಒಳಗಡೆ ಕೆಲಸ ಮುಚ್ಚಾಗಿ ಬಿಚ್ಚಾಕ್ಸ್ಕೊಂಡಿಲ್ಲ. ಇದು ಕಟ್ಕೊಂಡು ಏನೋ ಇರ್ಬೋದು ನಾವು ತಿಳ್ಕೊಳ್ಳೋದು. ಇಲ್ಲಿ ಒಳಗಡೆನೂ ಮಾಡೋರು. ಇವರು ಪಂಚಾಯತ್ ನೋಟಿಸ್ ಕೊಟ್ಟವ್ರು ಅವ್ರಿಗೆ. ನೀವು ಕೊಟ್ಟಿದ್ದೀರಾ. ಇದು ಆಲ್ರೆಡಿ ನಾನು ಇದು ಹೆಂಗೆ ಬರ್ತದೆ ಅದು ಅದೊಂದು ಸ್ಪಷ್ಟವಾಗಿ ಹೇಳ್ತೀನಿ. 195 ನೀವು ಹತ್ತತ್ರ ಬರ್ತಿದೆ. ಅದಕ್ಕೂ ಅದೊಂದು ಇಲ್ಲ ಈ ಕಡೆ ಬರೋದು ಇಲ್ಲಿವರೆಗೂ ಬರ್ತದೆ. 195 ಇಲ್ಲಿವರೆಗೂ ಬರ್ತದೆ. ಆಮೇಲೆ ಅಲ್ಲಿವರೆಗೂ ಸಿಗ 195/1 ಆಗಿದೆ ಅಂತ ನಮ್ಗೆ ಮೊನ್ನೆ ಇಲ್ಲಿ ನಾಗರಿಕರು ಒಂದು ಅರ್ಜಿ ಕೊಟ್ಟಿದ್ರು. ಅರ್ಜಿ ಪ್ರಕಾರ ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ 195/1 ಸರ್ವೆ ನಂಬರಲ್ಲಿ ಅಂತೇಳಿ ನಾವು ನೋಟಿಸು ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಮಾಡಿಬಿಟ್ಟು ಅವ್ರಿಗೆ ಇದನ್ನು ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀವಿ. ಸ್ಟಾಪ್ ಮಾಡಿ ಆಲ್ರೆಡಿ ನಾವು ಹಿಂದೆ ಇದ್ರ ಬಗ್ಗೆ ನಮ್ಮ ಕಲ್ಲಳ್ಳಿ ಮೈನರ್ ಅಂತ ಬರುತ್ತೆ, 8ನೇ ನಾಲೆ ವಿತರಣಾ ನಾಲೆ ಕೆಳಗೆ ಇದು ಬರುತ್ತೆ. ಇದು ಆಗಲೇ ಡೆಡ್ ಆಗಿರೋದ್ರಿಂದ ಇದನ್ನು ನಾವು ಸರ್ವೆಗೂ ಪೂರ್ಣವಾಗಿ ಇದನ್ನು ಸರ್ವೆ ಮಾಡಿ ಅಂತಲೂ ಬರ್ತೀವಿ ಸರ್ವೇಗೆ. ಆ ಸರ್ವೆ ಮಾಡಿಕೊಟ್ಟೆ ಸರ್ವೆ ಇದು ಮಾರ್ಕ್ ಮಾಡ್ತೀವಿ. ಇನ್ನು ಅದೇನಾದರೂ ಎನ್ಕ್ರೋಚ್ಮೆಂಟ್ ಇದನ್ನು ಮಾಡೋದು ಜಿಲ್ಲಾಡಳಿತ ಮಾಡ್ತಾರೆ. ಹಾಗೆ ನಾವೀಗ ಇದನ್ನು ಇವರಿಗೆ ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ. ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಓನರು. ಇದ್ರ ಬಗ್ಗೆ ಮುಂದೆ ನಾವು ಮತ್ತೆ ಈಗ ಸರ್ವೇನ ಇದು ಮಾಡಿಬಿಟ್ಟು ಆದಷ್ಟು ಬೇಗ ಸರ್ವೆ ಮಾಡಿಸಿ ಒಂದು ಸ್ಥಿತಿಗೆ ತರ್ತೀವಿ ಅಂತ ಹೇಳಿ. 4 ಜಾಗ ಒತ್ತುವರಿ ಈಗ ಅದನ್ನು ಹಳೇದು ನಾಲೆಯಲ್ಲಿ ಇತ್ತು. ಅದನ್ನು ಸರ್ವೆ ಮಾಡಿದ್ಮೇಲೆ ಪಕ್ಕ ನಮಗೆ ಎಷ್ಟು ಹೋಗಿದೆ ಅಂತ ಗೊತ್ತಾಗೋದು. ಅದಾದಮೇಲೆ ನಾವು ಎಷ್ಟು ಹೋಗಿದೆ ಅಂತ ಇದು ಮಾಡ್ಬೋದು. ವರದಿ ಬಂದಾದ್ಮೇಲೆ ನಾವು ಅದನ್ನು ಅವ್ರ ಸ್ಕೆಚ್ ಎಲ್ಲ ಕೊಟ್ಟು ನಮಗೆ ಇದು ಮಾಡಿದ್ಮೇಲೆ ಯಾವ್ದು ಕ್ರಮ ಅಂದರೆ ನಾವು ಅದನ್ನು ಮತ್ತೆ ಇದನ್ನು ಎನ್ಕ್ರೋಚ್ಮೆಂಟ್ ಇದಕ್ಕೆ ನಾವು ಬರಿತೀವಿ ಅವರಿಗೆ, ತಹಶೀಲ್ದಾರ್ ಎಸ್ ಸಿ ಅವರಿಗೆ. ಅವ್ರ ಮುಂದೆ ಏನು ಕ್ರಮ. ಅದೇ ಇದು ಅಗೇನ್ ನಿಮಗೆ ಕಳೆದ ಬಾರಿ ಒಂದ್ಸತಿ ನೀವು ರಿಪೋರ್ಟ್ ಮಾಡಿದ್ರಿ. ಅಲ್ಲೊಂದು ಟವರು ನಾಲೆ ಮೇಲೆ ಇದ್ರು. ಇದು ಅಗೇನ್ ಇರ್ವಿನ್ ನಾಲೆನೇ, ಇದು ಕಂಟಿನ್ಯೂಷನು. ಇದರಲ್ಲಿ ಅಗೇನ್ 40 ಅಡಿ ಬಂಡ್ ರೋಡು, ನಾಲಾ ಮತ್ತು ನಾಲಾ ಸರ್ವಿಸ್ ರೋಡು ಅಷ್ಟು ಬರ್ತದೆ. ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆಯೂ 195/1 ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನೆಲ್ಲ ಆಲ್ರೆಡಿ ನಿರ್ಮಿಸಿದ್ದಾರೆ. ಈಗ ಈ ಕಟ್ಟಡ ಬಂದು ಇದು ಇದೇ ನಾಲೆನಲ್ಲಿ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾರೆ. ರಸ್ತೆನ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾರೆ. ಅದು ಅಲ್ಲದೆ ಮೇಲ್ಗಡೆ ಹೈ ಟೆನ್ಷನ್ ಲೈನ್ ಇದೆ 66 kV. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈಗ ಗಂಭೀರವಾದಂಥ ಆರೋಪ ಕೇಳಿ ಬಂದಿರೋದು. ಯಾಕೆ ಈ ಥರ ಆಗ್ತಾ ಇದೆ? ಸರ್ಕಾರಿ ಜಾಗ ಅಂತ ಗೊತ್ತಿದ್ರೂ ಅತಿಕ್ರಮಣ ಮಾಡಿದಲ್ಲದೆ ಡೋಂಟ್ ಕೇರ್ ಬೇರೆ ಏನು ಆ್ಯಕ್ಷನ್ ತೆಗೆದುಕೊಳ್ತಾ ಇಲ್ವಾ? ನೀತಿ ಅಧಿಕಾರಿಗಳ ನಿರ್ಲಕ್ಷ್ಯದ ಫಲ ಅಂತಾನೆ ಹೇಳ್ಬೋದು ಇದು. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಬಾರಿ ಸ್ಥಳೀಯರು ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಹೋಗ್ತಾರೆ. ಆದ್ರೆ ಯಾವುದೇ ತರಹದ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಹೀಗಾಗಿ ಇಂಥ ಘಟನೆಗಳು ಪುನರಾವರ್ತನೆ ಆಗ್ತಾನೆ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿ ಮಂಡ್ಯ ನಗರ ಮತ್ತು ಮಂಡ್ಯ ಜಿಲ್ಲೆ ಒಂದ್ ರೀತಿ ಭೂಗಳ್ಳರ ಹಾಟ್ಸ್ಪಾಟ್ ಆಗಿದ್ಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಮಂಡ್ಯ ನಗರದಲ್ಲೇ ಇರ್ತಕ್ಕಂಥ ವಿವಿ ನಗರ ಅಂದ್ರೆ ಕಲ್ಲಳ್ಳಿಯ ವಿವಿ ನಗರ 7ನೇ ಕ್ರಾಸ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂತ ರವಿ ಅನ್ನುವಂಥವ್ರು ನಿವೃತ್ತರಾದ ನಂತರದಲ್ಲಿ ಇದೀಗ ಒಂದು ಮನೆಯನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು. ಆ ಮನೆಯನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ಕೂಡ ಅನಧಿಕೃತ. ಯಾವುದೇ ತರದ ಸ್ಥಳೀಯ ನಗರಸಭೆಯಿಂದ ಆಗ್ಬೋದು ಅಥವಾ ಸಂಬಂಧಪಟ್ಟ ಪಂಚಾಯತಿಯಿಂದ ಆಗ್ಬೋದು ಯಾವುದೇ ತರದ ಪರವಾನಗಿಯನ್ನ ಪಡ್ಕೊಂಡಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ನಾಲಾ ರಸ್ತೆ ಏನಿದೆ ಅದನ್ನು ಕೂಡ ಅತಿಕ್ರಮಣ ಮಾಡಿರ್ತಕ್ಕಂಥದ್ದು. ಹೈಟೆನ್ಷನ್ ವೈರ್ ಏನಿದೆ
ಹೈಟೆನ್ಷನ್ ವೈರ್ ಹೋಗಿರ್ತಕ್ಕಂಥ ಲೈನ್ ಏನಿದೆ ಅದನ್ನು ಕೂಡ ಕಬಳಿಸಿ ಆ ಜಾಗದಲ್ಲಿ ಒಂದು ಈ ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇದರಿಂದಾಗಿ ಏನು ಮಳೆ ಬಂದಂತ ಸಂದರ್ಭದಲ್ಲಿ ನಾಲೆ ನೀರು ಹೋಗ್ತಿದ್ದಂತ ಜಾಗ ಮುಚ್ಚೋಗುತ್ತೆ. ಆ ನೀರು ಸ್ಥಳೀಯ ಜನರ ಮನೆಗಳಿಗೆ ಹೋಗುತ್ತೆ. ಹೀಗಾಗಿ ಸ್ಥಳೀಯರಿಗೆ ತೊಂದರೆ ಆಗತ್ತೆ. ಕೂಡಲೇ ಅದನ್ನ ತೆರವು ಮಾಡಬೇಕು ಅಂತೇಳಿ ಸಾಕಷ್ಟು ಬಾರಿ ಸಂಬಂಧಪಟ್ಟ ನೀರಾವರಿ ಇಲಾಖೆಯವ್ರಿಗಾಗ್ಬೋದು ಅಥವಾ ಸಂಬಂಧಪಟ್ಟ KEB ಅವ್ರಿಗಾಗ್ಬೋದು ಅಥವಾ ಸ್ಥಳೀಯ ನಗರಸಭೆಯವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಆ ಸ್ಥಳಕ್ಕೂ ಕೂಡ ಬಂದು ಸ್ಥಳ ಪರಿಶೀಲನೆಯನ್ನ ಮಾಡಿ ಸಂಬಂಧಪಟ್ಟವರಿಗೆ ಕೂಡಲೇ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತೇಳಿ ಒಂದು ಕಡೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟೋದ್ರು. ಆದ್ರೆ ಏನು ಈ ಒಂದು ಎಚ್ಚರಿಕೆ ಕೊಟ್ಟ ನಂತರದಲ್ಲೂ ಕೂಡ ಏನ್ ರಜಾ ದಿನಗಳು ಬಂದಂತ ಸಂದರ್ಭದಲ್ಲಿ ಈ ರೀತಿ ನಿರಂತರವಾಗಿ ಮನೆಯನ್ನ ಕಟ್ಟಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥ ಇದ್ರ ವಿರುದ್ಧ ಸ್ಥಳೀಯರೇ ಎಚ್ಚೆತ್ತು ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತೇಳಿ ಸಂಬಂಧಪಟ್ಟ ಮನೆಯನ್ನ ನಿರ್ಮಾಣ ಮಾಡ್ತಿದ್ದಂತ ಮಾಲೀಕರ ವಿರುದ್ಧವಾಗಿ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥ ಅಷ್ಟೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.